ಹೂವಿನ ಹಡಗಲಿ ಹೆಮ್ಮೆಯ ದೈನಿಕ ಉದಯ ದಿಗಂತ ಪತ್ರಿಕೆಯ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಾಜರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಸಮಾರಂಭವು ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ಅತ್ಯಂತ ಸಡಗರದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಸ್ಎಸ್ಎಫ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಹಜರತ್ ಸುಫಿಯಾನ್ ಸಖಾಫಿ ಅವರು ಪತ್ರಿಕೆಗಳು ಸದಾ ಪ್ರಜೆಗಳ ಧ್ವನಿಯಾಗಿ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸಲು ಪೂರ್ಣವಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಿರೇಮಲ್ಲನಕೆರೆ ಮಠದ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು, ಕೊಂಬಳಿ ಚೌಕಿ ಮಠದ ಗಾಡಿತಾತ ಹಾಗೂ ಬಾಲಯೇಸು ದೇವಾಲಯದ ಮಠಾಧಿಪತಿಗಳಾದ ಫಾದರ್ ಸಲ್ವಿಕುಮಾರ್ ಅವರು ವಹಿಸಿ ಸಾಂಸ್ಕೃತಿಕ, ಸಾಹಿತ್ಯ ಹಾಗೂ ರಂಗಭೂಮಿ ಕ್ಷೇತ್ರದ 40ಕ್ಕೂ ಹೆಚ್ಚು ಸಾಧಕರಿಗೆ ಪ್ರಶಸ್ತಿ ನೀಡಿ ಆಶೀರ್ವದಿಸಿದರು. ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿಟಿ ಭರತ್ ಅವರು ಮಾತನಾಡಿ, ಪತ್ರಿಕೆಯು ಪ್ರತಿ ವರ್ಷ ಸಾಧಕರನ್ನು ಗುರುತಿಸುತ್ತಿರುವುದು ಶ್ಲಾಘನೀಯ ಎಂದರು. ತರುಣ ಸಂಘದ ಅಧ್ಯಕ್ಷ ಹಾಗೂ ವಕೀಲರಾದ ಅಟವಾಳಗಿ ಕೊಟ್ರೇಶ್ ಅವರು ಉತ್ತಂಗಿಯ ಮಹಾಬಲೇಶ್ವರ ಕಾಟ್ರಹಳ್ಳಿ ಅವರ ದಿನ ಬಿಟ್ಟು ದಿನ ಸ್ಥಳೀಯ ಪತ್ರಿಕೆಯ ಇತಿಹಾಸವನ್ನು ಈ ವೇಳೆ ಸ್ಮರಿಸಿದರು. ವೇದಿಕೆಯ ಮೇಲೆ ಹಿರಿಯರಾದ ಕಾಗದ ಗೌಸ್ ಮೊಹಿದ್ದೀನ್, ಕರ್ನಾಟಕ ಪ್ರೆಸ್ ಕ್ಲಬ್ ಗೌರವ ಕಾರ್ಯದರ್ಶಿ ಎಸ್ಜಿ ರಮೇಶ್, ಗ್ಲೋಬಲ್ ಕಾಲೇಜಿನ ಆಡಳಿತಾಧಿಕಾರಿ ಡಿ ಕರೀಂ ಸಾಹೇಬ್, ದಾದಾ ಖಲಂದರ್ ಹಾಗೂ ಸೈಯದ್ ಸುಕೂರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಉದಯ ದಿಗಂತ ಪತ್ರಿಕೆಯ ಸಂಪಾದಕರಾದ ಬಿಚ್ಚುಗತ್ತಿ ಖಾಜಾ ಹುಸೇನ್ ಅವರು ಪ್ರತಿ ವರ್ಷವೂ ಇದೇ ರೀತಿ ವಾರ್ಷಿಕೋತ್ಸವ ಸಡಗರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರಕಟಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಜಾಗೃತಿ ಸಮಿತಿ ಜಿಲ್ಲಾ ಸದಸ್ಯರಾದ ಸುರೇಶ್ ಅಂಗಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಉಪನ್ಯಾಸಕ ಎಚ್ಕೆ ಮಹೇಶ್ ಸ್ವಾಗತಿಸಿದರು. ಎಐಟಿಯುಸಿ ಸಂಚಾಲಕರಾದ ಹಲಗಿ ಸುರೇಶ್ ಅವರು ಸಾಧಕರ ಪರಿಚಯ ಮಾಡಿಕೊಟ್ಟರೆ, ಶಿಕ್ಷಕ ಹಾಗೂ ಕಲಾವಿದ ಹಡಗಲಿ ಬಸವರಾಜ್ ಇವರು ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಚಂದನ ಕಲಾ ಬಳಗದ ಎಂಪಿ ಪ್ರಶಾಂತ್, ಜಡಸಿದ್ದೇಶ್ ಹಾಗೂ ರವಿತೇಜ ಅವರು ಜಾನಪದ ಮತ್ತು ಚಲನಚಿತ್ರ ಗೀತೆಗಳ ಗಾಯನದ ಮೂಲಕ ನೆರೆದಿದ್ದವರನ್ನು ರಂಜಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಗೌರವಾಧ್ಯಕ್ಷರಾದ ಎಂ ದಯಾನಂದ್, ಹಿರಿಯ ಪತ್ರಕರ್ತರಾದ ಗುರುಸ್ವಾಮಿ, ಮುಕುಂದಗೌಡ, ವೀರಯ್ಯಸ್ವಾಮಿ, ದಡಾರಪ್ಪ ಹಾಗೂ ನಾಗರಾಜ್ ಮಲ್ಕಿ ಒಡೆಯರ್ ಸೇರಿದಂತೆ ಜಿಲ್ಲೆ ಮತ್ತು ತಾಲೂಕಿನ ಪ್ರಮುಖ ಪತ್ರಕರ್ತರು ಭಾಗವಹಿಸಿ ಒಗ್ಗಟ್ಟು ಪ್ರದರ್ಶಿಸಿದರು. ತಾಲೂಕಿನ 50 ಪ್ರೌಢಶಾಲೆ ಮತ್ತು 12 ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ 8 ಎನ್ಎಂಎಂಎಸ್ ವಿದ್ಯಾರ್ಥಿಗಳಿಗೆ ಈ ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.